ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ನಾನು ನಿಮ್ಮ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ಏನಪ್ಪ ಹೇಳ್ಬೇಕು ಅಂತ ಅಂದರೆ, ಸೊ ಈ ಡಿಸೆಂಬರ್ ಟೈಮಲ್ಲಿ ಒಂದಷ್ಟು ಮೂವಿಗಳು ಸದ್ದು ಮಾಡ್ತು. ಯು ಐ ಆಗಿರ್ಬೋದು, ಮಾರ್ಟಿನ್ ಆಗಿರ್ಬೋದು, ಆಮೇಲೆ ಮ್ಯಾಕ್ಸ್ ಆಗಿರ್ಬೋದು, ಆ್ಯಂಡ್ ದೆನ್ ಯಾವುದದು ಇದು ಪುಷ್ಪ 2 ಆಗಿರ್ಬೋದು. ಬಟ್ ಇವತ್ತಿಗೆ ಅವು ಯಾವ ಥಿಯೇಟ್ರಲ್ಲೇ ಇಲ್ಲ. 60 ದಿನವೂ ಆಗಿಲ್ಲ, ಸೊ 50 ದಿನವೂ ಆಗಿಲ್ಲ. ಬಟ್ ಒಳ್ಳೆ ದುಡ್ಡು ಮಾಡಿಕೊಡ್ತು ಅದೆಲ್ಲ. ಈಗ ಒಂದೇ 25,000 ಸ್ಕ್ರೀನು, 50,000 ಸ್ಕ್ರೀನು ದುಡ್ಡೆಲ್ಲ ಮಾಡಿಕೊಟ್ಟಿರ್ತವೆ. ಬಟ್ ಈಗ ನಾನು ಹೇಳೋದೇನಪ್ಪ ಅಂತ ಅಂದರೆ, ಮನ್ಸಿಗೆ ನಾಟುವಂಥ ಮೂವಿಗಳೇ ಬರ್ತಾಯಿಲ್ಲ. ಸೊ ನೀವು ಹೇಳ್ಬೋದು, ಅಥವಾ ನಾನು ಯೂಟ್ಯೂಬರಲ್ಲೆಲ್ಲ ನೋಡ್ತಿದ್ದೆ, ಅದವ್ರವ್ರ ಅಭಿಪ್ರಾಯ ನನಗೆ ಗೊತ್ತಿಲ್ಲ. ಹಂಗಿದೆ ಹಿಂಗಿದೆ ಟೆಕ್ನಾಲಜಿ, ಎಲ್ಲ ಸರಿ, ಟೆಕ್ನಾಲಜಿ ಆಗಿದೆ, AI ಕಾಲದಲ್ಲಿ ಇದ್ದೀವಿ, ಫಿಂಗರ್ ಟಿಪ್ಸಲ್ಲಿ ಎಲ್ಲನೂ ನೋಡ್ಬೋದು. ಆದರೆ ಆ ನೋಡೋವಂಥದ್ದು ಮನಸ್ಸಿಗೆ ನಾಟಲಿಲ್ಲ ಅಂದರೆ ಯಾವ ರೀತಿ ಅದು? ಸೊ ಕನ್ನಡ ಚಿತ್ರರಂಗ ಇಡೀ ಹೋದ ವರ್ಷ ಫೇಲು. ಸೊ ಬರಬೇಕು, ಒಳ್ಳೊಳ್ಳೆ ಮೂವಿಗಳು ಬರಬೇಕು ರೀ. ನನ್ನ ಇಷ್ಟಕ್ಕೆ ಬಹುಶಃ KGF ಆ ಟೈಮಲ್ಲಿ ಇರಲಿಲ್ಲ, ಕ್ಲಿಕ್ ಆಯಿತು. ಬಟ್ ಏನು ತತ್ವ ಸಾರ್ತಾರೆ. ಪುಷ್ಪ 1ನಲ್ಲಿ ಸ್ಮಗ್ಲಿಂಗ್ ಮಾಡೋದೇ ಗ್ರೇಟು ಅಂತ ಹೇಳ್ಕೊಡ್ತಾರೆ. ಹಂಗಂದರೆ ಅದ್ಯಾವುದು ಮಾರ್ಟಿನ್ನು, ಅದು ನೋಡೋಕೆ, ಅದು ಬಿಡಿ, ಅದ್ರ ಬಗ್ಗೆ ಹೇಳೋ ಇದೇ ಇಲ್ಲ ಅದು. ಆ್ಯಂಡ್ ದೆನ್ UI ಅದೇನೋ ಗೊತ್ತಿಲ್ಲ, ಅರ್ಥನೇ ಆಗಲ್ಲ ಅಂತಾರೆ. ಬಟ್ ಹೇಳಿದ್ದು ಏನು ಸಾಧಿಸೋಕೆ ಹೊರಟಿದ್ದಾರೆ ಚಿತ್ರರಂಗ ಅನ್ನೋದು ಗೊತ್ತಿಲ್ಲ. ಒಳ್ಳೊಳ್ಳೆ ಮೂವೀಸ್ ಮಾಡಿ, ಅದಾದಮೇಲೆ ಮ್ಯಾಕ್ಸು ಅದೊಂಥರ ಒಂದೇ ದಿನದಲ್ಲಿ ನಡೆಯುತ್ತೆ. ಬಟ್ ಏನೋ ರೀಚ್ ಆಗಲ್ಲ. ಅದು ಎಲ್ಲ ಒಂಥರ ಒಂದೇ ಆನರು. ಯಾವುದು ಅವ್ರದ್ದು ಇನ್ನೊಂದು ಮೂವಿ ತುಂಬ ಚೆನ್ನಾಗಿತ್ತು, ಅದು ಯಾವುದಪ್ಪ ಅದು ಚೆನ್ನಾಗಿತ್ತು. ಅವ್ರದ್ದು ಮೊದಲನೇ ಒಂದು ಆನರಲ್ಲಿ ಮಾಡಿದರು. ಆ ಥರ ಒಂದು ಬರಬೇಕು. ಅಥವಾ ನನಗೆ ತುಂಬ ಇಷ್ಟ ಆದಂಥ ಮೂವಿ ಬೆಲ್ ಬಾಟಮ್. ಅದರಿಂದ ಒಲವೇ ಮಂದಾರ, ಆ ದಿನಗಳು. ಅಂದರೆ ಈಗ ಉದಾಹರಣೆಗೆ ಒಲವೇ ಮಂದಾರ ಮೂವಿ ನಾನು ನೋಡಿದಾಗ, ಆವಾಗ ಶಾಂತಲಾ ಥಿಯೇಟರ್ ಅಂತ ಇತ್ತು, ಈಗಿಲ್ಲ ಅದು ಮೈಸೂರಲ್ಲಿ. 4 ಜನ ಬಾಲ್ಕನಿಲಿ ಇದ್ದಿದ್ದು. ಬಟ್ ಅದು ಹೋಗ್ತಾ ಇನ್ನೊಂದು ಸಲ ಹೋದ್ವಿ, ನಾನು ಅಮ್ಮನೂ ಹಿಂಗೆ ಹೋದ್ವಿ. ಅವತ್ತು ನನ್ನ ಟಿಕೆಟು ಇನ್ನೊಂದು 10 ಇತ್ತು, ಅವಾಗ ಸಿಕ್ತು ಟಿಕೆಟು, ನೋಡಿದ್ವಿ. ಅಂದರೆ ಆ ಆನರಲ್ಲಿ ಒಂದು ಬರಬೇಕು. ಬಟ್ ಏನೋ ಚಿತ್ರರಂಗದಲ್ಲಿ ಮೂವಿಗಳು ಬರ್ತಾಯಿಲ್ಲ. ಬಟ್ ನನ್ನ ಇಷ್ಟಕ್ಕೆ ಇಸ್ ಎ ಫ್ಲಾಪ್ ಇಯರು. ಆ್ಯಂಡ್ ದೆನ್ ಚಿತ್ರರಂಗನೂ ಒಂದು ಒಳ್ಳೊಳ್ಳೆ ಮೂವಿಗಳು ಬರಬೇಕು, ಹೊಸಬ್ರು ಬರಬೇಕು. ರಕ್ಷಿತ್ ಶೆಟ್ಟಿ ಒಳ್ಳೊಳ್ಳೆ ಪ್ರಯತ್ನ. ಯಾವುದು ಆ ಮೂವಿ ಹೆಸ್ರೇನಪ್ಪ, ಆ ಥರ ಮೂವಿಗಳು ಬರಬೇಕು. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಕಾಂತಾರ. ಸೊ ಅದು ಇದ್ದಿದ್ರಲ್ಲಿ ದಿ ಬೆಸ್ಟು ನನ್ನ ಪ್ರಕಾರ, ಕಾಂತಾರ ಮೂವಿ. ಸೊ ಅದು ಬಿಟ್ಟರೆ ಇವತ್ತಿನ ಇದರಲ್ಲಿ ಯಾವುದೂ ಇಲ್ಲ. ಎಲ್ಲ ಒಂಥರ ನನ್ನ ಅಭಿಪ್ರಾಯ ಆಮೇಲೆ ಬೇರೆಯವ್ರ ಅಭಿಮಾನಿಗಳು ಅದು ಅವ್ರವ್ರಿಗೆ ಬಿಟ್ಟಿದ್ದು. ಈಗ ನಾನು ಏನೇ ಮಾಡಿದ್ರು ನನಗೆ ಚೆನ್ನಾಗಿ ಕಾಣ್ತಾರೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳ್ತಿರೋದು, ನಾವು ಕೊಡೋ ದುಡ್ಡಿಗೆ ಅದು ವರ್ತಾಗಿರಬೇಕು. ಎನಿಹಾವ್ ಚಿತ್ರರಂಗ ಬರಲಿ. ಬಟ್ ನೀರಸ ಪ್ರದರ್ಶನ ಕರೋನಾ ಆದಮೇಲೆ ಒಂದು ಕಾಂತಾರ, ಒಂದು KGF ಆ ಟೈಮಲ್ಲಿ ಯಾವುದೂ ಇರಲಿಲ್ಲ, ಕ್ಲಿಕ್ ಆಯಿತು 1, 2 ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಮೇಕಿಂಗು ಅದೆಲ್ಲ ಬಟ್ ಬರಬೇಕು. ಮುಫ್ತಿ ಅದೆಲ್ಲ ಅವ್ರವ್ರ ಅಭಿಮಾನಿಗಳಿಗೆ ಇಷ್ಟ ಆಗಿರ್ಬೋದು. ಬಟ್ ಅದು ಆ ಥರ ನಡೆಯುತ್ತಾ ಸಮಾಜಕ್ಕೆ ಏನಾದರೂ, ಆ ಥರಕ್ಕೆ ನಾನು ಯೋಚನೆ ಮಾಡೋದಷ್ಟೇ. ಬಟ್ ಬೇರೆ ಏನಿಲ್ಲ. ಸೊ ಎನಿಹೌ ಸ್ನೇಹಿತರೆ, ಸೊ ಒಳ್ಳೊಳ್ಳೆ ಮೂವಿಗಳು ಬರಲಿ, ಒಳ್ಳೊಳ್ಳೆ ಒಂದು ಮೆಸೇಜ್ ಇರೋವಂಥ ಮೂವಿಗಳು ಬರಲಿ. ಬಟ್ ಮೆಸೇಜ್ ಇರೋವಂಥ ಮೂವಿಗಳು ಬಂದರೆ ಅವ್ರಿಗೆ ಒಳ್ಳೊಳ್ಳೆ ಸ್ಕ್ರೀನ್ಗಳು ಕೊಡಲ್ಲ. ಒಂದೇ ದಿನ 15,000 ಸ್ಕ್ರೀನ್ಸು, 10,000 ಸ್ಕ್ರೀನ್ಸು, 5,000 ಸ್ಕ್ರೀನ್ಸ್ ಸಿಗೋಲ್ಲ. ಬಟ್ ಎಲ್ಲರೂ ಕಮರ್ಷಿಯಲ್ ಆಗಿ ಯೋಚನೆ ಮಾಡೋದು. ಸೊ ನೋಡೋಣ ಸ್ನೇಹಿತರೆ, ಇನ್ನು ಮುಂದೇನಾದರೂ ಮನ ಮುಟ್ಟುವ ಮೂವಿಗಳು ಬರ್ತಾವ ಏನೋ ಗೊತ್ತಿಲ್ಲ, ಬರಲಿ ಅಂತ ನಾನು ಆಶಿಸ್ತಾ. ಸೊ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ಇಟ್ಸ್ ಸೈನಿಂಗ್ ಆಫ್. ಇಟ್ಸ್ ಯುವರ್ಸ್ ಕಾರ್ತಿಕ್.